ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋ ಕೊರಿಯಾದ ಹಿಸ್ಟ್ರಿ ಬಗ್ಗೆ ಆಗಿರುತ್ತೆ. ನನ್ನ ವರ್ಕ್ ಪ್ಲೇಸಲ್ಲಿ ಕೊರಿಯನ್ಸ್ ಬಂದು ತಮ್ಮ ದೇಶದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಯಾಕಂತೇಳಿದ್ರೆ ಈ ಸೌತ್ ಕೊರಿಯಾ ಒಂದು ಪ್ರಜಾಪ್ರಭುತ್ವದ ಒಂದು ದೇಶ. ಯಾಕಂತ ಹೇಳಿದ್ರೆ ನಾರ್ತ್ ಕೊರಿಯಾ ಜೀವಿಸಿದ್ರು ಹೊರಗೆ ಬರಕ್ಕೆ ನಾವೆಲ್ಲರೂ ಸ್ವತಂತ್ರವಾಗಿದ್ದೀವಿ. ಅದಕ್ಕಾಗಿ ನಾನು ಇವತ್ತು ಭಾರತ ದೇಶಕ್ಕೆ ಬಂದಿದ್ದೀನಿ. ನಾನು ಮೊದಲನೇದಾಗಿ ಕೊರಿಯಾದ ಬೆಳವಣಿಗೆ ರಹಸ್ಯ ಏನೆಂಬುದಾಗಿ ಹಂಚಿಕೊಳ್ತೀನಿ. ಮೊದಲನೇದಾಗಿ ವಿಡಿಯೋ ನೋಡಿಕೊಳ್ಳೋಣ. Korea was 36 years by another country colonized, a land devastated by the war in 1950. Land devastated by the war in 1950. Then this the last America said, this country which has been ruined by war, totally. ಈ ಒಂದು ದೇಶವು ಒಂದು ಯುದ್ಧದ ನಿಮಿತ್ತ ಎಲ್ಲವೂ ಕೂಡ ಹಾಳಾಗಿ ಹೋಯಿತು. During the 36 years of the Japanese rule, 36 ವರ್ಷಗಳ ಕಾಲ ಜಪಾನ್ ಅವರು ಆಳ್ವಿಕೆ ಮಾಡಿದ್ರು. everything was taken away by Japanese. ಜಪಾನೀಸ್ ಅವರು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋದ್ರು. Our territory, ನಮ್ಮ ಒಂದು ಸಾಮ್ರಾಜ್ಯವನ್ನು, ನಮ್ಮ ಕನಸನ್ನು, then our culture is writing in the spirit. ಮತ್ತೆ ನಮ್ಮ ಒಂದು ಸಂಸ್ಕೃತಿ ಮತ್ತೆ ನಮ್ಮ ಒಂದು ಆತ್ಮವಿಶ್ವಾಸದ And ಬಲಗೈಯಲ್ಲಿ the following Korean War in 1950. 1950ರಲ್ಲಿ ಕೊರೆದ ಒಂದು ಯುದ್ಧ ನಡೆಯಿತು. The war was so harsh. ಆ ಒಂದು ಯುದ್ಧ ಬಹಳಷ್ಟು ಕೂಡ ಕ್ರೂರವಾಗಿತ್ತು. There was no other country that was poorer than Korea. ಕೊರಿಯಾಗಿಂತ ಯಾವ ದೇಶ ಕೂಡ ಅಷ್ಟು ಬಡವಾಗಿರಲಿಲ್ಲ ಇನ್ನು. And after that, this hunger would not be passed on. ಈ ಒಂದು ಹಸಿವೆ ಅದೇ ರೀತಿಯಾಗಿ ಕೂಡ ಮುಂದುವರಿತಾ ಹೋಯಿತು. So whenever I watch this, ಯಾವಾಗಲೂ ಅದನ್ನು ನೋಡ್ತೀನಿ ನಾನು, I am about to cry. ನನಗೆ ಅಳು ಬರುತ್ತೆ. However, ಆದಾಗ್ಯೂ we didn't give up and we didn't run away from this situation. ಈ ಒಂದು ಪರಿಸ್ಥಿತಿ ನಾವು ಓಡಿ ಹೋಗೋದಾಗ್ಲಿ ಮತ್ತೆ ಇದನ್ನು ಬಿಟ್ಟುಕೊಳ್ಳಲಿಲ್ಲ. One day and more tomorrow, ನಮಗೆ ನಾಳೆ ಅನ್ನೋದು ಇಲ್ಲದಿದ್ದರೂ ಸಹ they prayed for their children to have a tomorrow. ಅವರು ತಮ್ಮ ಮಕ್ಕಳಿಗೋಸ್ಕರ ನಾಳೆ ಇರಲಿ Although the 110 resistant countries at that time, ಆ ಸಮಯ 120 ದೇಶಗಳಲ್ಲಿ you can see Thailand nation income was 120, and then Korea was only 76 years now. ಆ ಸಮಯದಲ್ಲಿ ಕೊರಿಯಾದವರ ಬರೀ $76 ಅಷ್ಟೇ ಇದ್ದಿದ್ದು. We dispatched the miners and we dispatched the nurses to Germany. ಮತ್ತೆ ಈ ನರ್ಸ್ಗಳನ್ನು ಜರ್ಮನಿ ಕಳಿಸಿದ್ವಿ ನಾವು. And they worked very hard, so they worked the dangerous and the dirty, difficult things. ಬಹಳ ಕಷ್ಟ ಮತ್ತೆ ಬಹಳಷ್ಟು ನೋವಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು. One day, Korean president visited West Germany. ಒಂದು ಸಾರಿ ಕೊರಿಯಾ ಪ್ರೆಸಿಡೆಂಟ್ ಅವರು ಕೂಡ ಜರ್ಮನಿಗೆ ಹೋದ್ರು. And the president said to the workers that let's work hard. ಅಲ್ಲಿಂದ ಕೆಲಸದವರಿಗೆ ನಾವೆಲ್ಲರೂ ಕೂಡ ಬಹಳ ಶ್ರಮ ಪಟ್ಟು ಕೆಲಸ ಮಾಡೋಣ. In this manner, the modernization of Korea. ಈ ರೀತಿಯಾಗಿ ನಮ್ಮ ಕೊರಿಯಾದ ಒಂದು ವಿಧಾನವು That's ಪ್ರಾರಂಭವಾಯಿತು. starting with the nurses and the miners that were dispatched to West Germany. ಮೊದಲನೇದಾಗಿ ನಾವು ನರ್ಸ್ಗಳನ್ನು ಜರ್ಮನಿಗೆ ಕಳಿಸುವ ಮೂಲಕ ಪ್ರಾರಂಭವಾಯಿತು. Even there was Vietnam War broke out. ಆ ಸಮಯದಲ್ಲಿ ಕೂಡ ವಿಯೆಟ್ನಾಂನಲ್ಲಿ ಯುದ್ಧ ನಡೀತಾ ಇತ್ತು. Then we dispatched the Korean troops to Vietnam. ಅದಾದ್ಮೇಲೆ ಕೊರಿಯಾದ ಸೈನಿಕರನ್ನು ಕೂಡ ವಿಯೆಟ್ನಾಂ ಕಳಿಸಿದ್ವಿ. Even we dispatched our workers to the South Armenia. ಅದಾದ್ಮೇಲೆ ಕೂಡ ನಮ್ಮ ಕೆಲಸಗಾರರ ಸೌದಿ ಅರೇಬಿಯಾ ಕೂಡ ಕಳಿಸ್ಬಿಟ್ವಿ. India. ನೋಡಿದ್ರಲ್ಲ ಕೊರಿಯನ್ ಹಿಸ್ಟ್ರಿ ಬಗ್ಗೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.